ಕಳೆದ ಭಾನುವಾರ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ತೆರಳಿ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಇವತ್ತು ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಸಿಎಂಗಾಗಿ ಭರ್ಜರಿ ಬ್ರೇಕ್ಫಾಸ್ಟ್ ಅನ್ನು ಆಯೋಜಿಸಲಾಗಿತ್ತು. ಉಪಹಾರ ಕೂಟದಲ್ಲಿ ಸಿಎಂಗಾಗಿ ವಿಶೇಷ ನಾಟಿ ಕೋಳಿ ಸಾರನ್ನು ತಯಾರಿಸಲಾಗಿತ್ತು. ಸದಾಶಿವನಗರದಲ್ಲಿರೋ ಡಿಸಿಎಂ ನಿವಾಸಕ್ಕೆ ಆಗಮಿಸಿದ ಸಿಎಂ ಇಡ್ಲಿ ಜೊತೆಗೆ ನಾಟಿ ಕೋಳಿ ಖಾದ್ಯವನ್ನ ಸವಿದರು. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಇನ್ನು ಕುರ್ಚಿ ಫೈಟ್ ವಿಚಾರವಾಗಿ ಮಾತಾಡಿರೋ ಸಿದ್ದರಾಮಯ್ಯ, ನಾವು ಮೊದಲಿನಿಂದಲೂ ಒಗ್ಗಟ್ಟಾಗಿದ್ದೇವೆ, ಹೈಕಮಾಂಡ್ ಹೇಳಿದಂತೆ ನಡೀತೇವೆ ಅಂತ ಹೇಳಿದ್ರು. ಏನೇ ಚರ್ಚೆ ಮಾಡಿದ್ದೀವಿ, ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿ. ಇವತ್ತು ಒಗ್ಗಟ್ಟಾಗಿರೋದಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ಮೊನ್ನೆನೇ ಇಬ್ಬರ ಮನೆಯಲ್ಲಿನ ಬ್ರೇಕ್ಫಾಸ್ಟ್ಗೆ ವ್ಯತ್ಯಾಸ ಏನು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ನಾನು ನಾನ್ ವೆಜ್ ಆದರೆ ವೆಜ್ ಮಾಡಿಸಿದ್ದೆ, ಇವರು ವೆಜ್ಜು ಆದರೆ ನಾನ್ ವೆಜ್ ಮಾಡಿಸಿದ್ದಂತೆ ಹೇಳಿದ್ದಾರೆ. ಅಲ್ಲಿ ವೆಜ್ ಇಲ್ಲಿ ನಾನ್ ವೆಜ್ ಅದೇ ವ್ಯತ್ಯಾಸ ಅಂತ ಹೇಳಿದ್ರು. ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ನೀನು ತಿಂತೀಯಾ? ಪ್ಯೂರ ಏನು? ಪ್ಯೂರ್ ಅನ್ನೋದೇನು? ಮೊಟ್ಟೆನೂ ತಿನ್ನಲ್ವ? ನೋಡಪ್ಪ, ಸಿಎಂ ಮಾತನಾಡಿದ ಬಳಿಕ ಮಾತಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಅವರನ್ನ ಕರೆದಿದ್ದೆ, ನಮ್ಮ ಮನೆಯಲ್ಲಿ ಸಂತೋಷದಿಂದ ಇಬ್ಬರು ತಿಂಡಿ ತಿಂದಿದ್ದೇವೆ, ರಾಜಕೀಯ, ಪಕ್ಷ, ಸರ್ಕಾರ ಹಾಗೂ ಅಸೆಂಬ್ಲಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಜೊತೆಗೆ ಶಾಸಕರಿಗೆ ಏನು ಸಂದೇಶ ಕೊಡಬೇಕು ಅನ್ನೋದನ್ನೂ ಕೂಡ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ರು. ಇವತ್ತು ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ, ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದರು. ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್, ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ. ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು, ನಮ್ಮ ಮನೆ ಬ್ರೇಕ್ಫಾಸ್ಟು, ಅವ್ರು ಮೈಸೂರದೇ ಬ್ರೇಕ್ಫಾಸ್ಟ್ ಅದು. ಯಾಕೆಂದರೆ ಮೈಸೂರು ಮೈಸೂರು ಟೇಸ್ಟು. ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ. ತರಬೇಕು, ಶಾಸಕರಿಗೆ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅವ್ರು ಏನೇ ತಂದರೂ ಕೂಡ ನಾವು ಎದುರಿಸ್ತೇವೆ. ಡಿಸೆಂಬರ್ 8ರಂದು ಸಿಎಂ ಡಿಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ದೆಹಲಿಯಲ್ಲಿ ರಾಜ್ಯದ ಸಂಸದರ ಸಭೆ ನಡೆಸಲಿದ್ದಾರೆ. ರಾಜ್ಯದ ರೈತರ ಸಮಸ್ಯೆ, ನೀರಾವರಿ ಯೋಜನೆ ಸೇರಿದಂತೆ ಕೇಂದ್ರದಿಂದ ಆಗಬೇಕಿರುವಂತಹ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. Decided that we should call a meeting of the MPs on 8th of December. So we will discuss in the meeting the issues of the farmers, other people of the state. We will ask them to the issues regarding Karnataka. It was decided. ಸಿಎಂ ತಿಂಡಿ ಮುಗಿಸಿ ಹೋದ ಬಳಿಕ ಡಿಕೆ ಸಹೋದರರು ಕೂತು ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದಾಗ ಡಿಕೆ ಸಿಎಂ ಆಗ್ತಾರೆ ಅನ್ನುವ ಸಿದ್ದರಾಮಯ್ಯ ಮಾತಿನ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಹೈಕಮಾಂಡ್ ಕರೆಯುವವರೆಗೂ ಕಾಯೋಣ ಅಂತ ಸಹೋದರರು ತೀರ್ಮಾನಿಸಿದ್ದಾರೆ.
ಪರಮೇಶ್ವರ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನ ಇರಲಿಲ್ಲ. ಹೀಗಾಗಿ ಪರಮೇಶ್ವರ್ ತಾವೇ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸೋಕೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಶೀಘ್ರದಲ್ಲೇ ಇನ್ನೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯೋ ಎಲ್ಲ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ಡಿಕೆಶಿ ಆಪ್ತ ಶಾಸಕ ಕದಲೂರು ಉದಯ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿರೋ ಅವರು ಡಿಕೆ ಸಿಎಂ ಆಸೆ ಇವತ್ತಲ್ಲ ನಾಳೆ ಈಡೇರಬಹುದು ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಮಾತಾಡಿರೋ ಶಾಸಕ ಆರ್ ವಿ ದೇಶಪಾಂಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಯಾವಾಗ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದಾಗ ಹೋಗ್ತೀವಿ ಅಂತ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಅವರು ದೊಡ್ಡ ಮಟ್ಟದಲ್ಲಿ ಡೆಲ್ಲಿ ಮಟ್ಟದಲ್ಲಿ ಅವರು ಚರ್ಚೆ ಮಾಡಿ ಏನಾದ್ರು ತೀರ್ಮಾನ ತಗೋತಾರೆ. ಈಗ ನಾಯಕತ್ವ ಬದಲಾವಣೆ ಬಗ್ಗೆ ಪೂರ್ಣ ವಿರಾಮ ಈಗಾಗಲೇ ಆಗಿದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಗೌರವಾನ್ವಿತ ಕನ್ನಡ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸಿದ್ದರಾಮಯ್ಯ ಮನೆಯಲ್ಲಿ ಭೇಟಿಯಾಗಿ ಎಷ್ಟು ಬ್ರೇಕ್ಫಾಸ್ಟು ಹೊಟ್ಟೆ ತುಂಬಿ ಮಾಡಿದ್ರೋ ಅಷ್ಟೇ ಹೊಟ್ಟೆ ತುಂಬಿ ಮಾತುಕತೆನೂ ಮಾಡಿದ್ದಾರೆ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ. ನಾಳೆ ರಾಜ್ಯಕ್ಕೆ ಎಐಸಿಸಿ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿ ನೀಡಲಿದ್ದಾರೆ. ನಾಳೆ ಮಂಗಳೂರಿನ ಕೊಣಾಜಿಯಲ್ಲಿ ಗುರುಗಾಂಧಿ ಸಂವಾದದಲ್ಲಿ ಕಾರ್ಯಕ್ರಮದಲ್ಲಿ ಕೆವಿಸಿ ಭಾಗಿಯಾಗ್ತಾರೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗಲಿದ್ದಾರೆ. ಈ ವೇಳೆ ಪ್ರಸಕ್ತ ಬೆಳವಣಿಗೆಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸಮಯ ಸಿಕ್ಕಿದ್ರೆ ಅವರು ನಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಕೊಳ್ಳೆಗಾಲದಲ್ಲಿ ಮಾತಾಡಿರೋ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಿಎಂ ಅಧಿಕಾರದ ಆಸೆಯಿಂದ ಡಿಕೆಶಿ ಮನೆಗೆ ಹೋಗಿದ್ದಾರೆ, ಬ್ರೇಕ್ಫಾಸ್ಟ್ ನೆಪ ಮಾತ್ರ ಅಂತ ಹೇಳಿದ್ದಾರೆ. ಇಬ್ರು ಒಂದೇ ಪಕ್ಷದಲ್ಲಿದ್ದರೂ ಕೂಡ ಒಬ್ಬರ ಮನೆಗೆ ಒಬ್ಬರು ಹೋಗ್ಲಾರ್ದಂತ ಪರಿಸ್ಥಿತಿ ಇತ್ತು. ಈಗ ಅಧಿಕಾರ ಆಸೆಯಿಂದ ಇವ್ರು ಉಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗವ್ರೆ, ಅವ್ರು ಗಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ಇದು ನೆಪ ಮಾತ್ರ. ಬ್ರೇಕ್ಫಾಸ್ಟ್ ಮನಸ್ಸುಗಳೇ ಬ್ರೇಕ್ ಆಗಿರೋದ್ರಲ್ಲಿ ಈ ಬ್ರೇಕ್ಫಾಸ್ಟ್ ಅದನ್ನೇನು ತ್ಯಾಪೆ ಹಚ್ಚುತ್ತಾ. ಒಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರೋದು ಅವ್ರು ಮುಂದುವರಿಯೋದು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬೇಕಾಗಿರೋದು ಅವ್ರ ಅಧಿಕಾರಕ್ಕೆ ಬರೋದು. ಇಷ್ಟು ಬಿಟ್ರೆ ಯಾವುದಾದ್ರೂ ಘನಕಾರ್ಯಕ್ಕೆ ಇಬ್ರು ಸೇರಿದಾರ? ದಲಿತರ ಸಮಸ್ಯೆಗಳು ಪರಿಹಾರ ಮಾಡಬೇಕು ಅದರ ಬಗ್ಗೆ ಚಿಂತೆ ಮಾಡೋಣ ಅಂತ ಏನಾದರೂ ಸೇರಿದಾರ? ರೈತರ ಸಮಸ್ಯೆಗಳು ನೂರಾರು ಬೀದಿಯಲ್ಲಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಏನೋ ಪಾರ್ಟಿಗಳು ಮಾಡ್ಕೊಂಡು ನೀವು ಜನರನ್ನ ಇದನ್ನ ದಾರಿ ತಪ್ಪಿಸುವಂತ ಸಿದ್ಧತೆ ಅಷ್ಟೇ. ಇಬ್ರು ಬ್ರೇಕ್ಫಾಸ್ಟ್ ಬಗ್ಗೆ ಚಿಕ್ಕಮಗಳೂರಲ್ಲಿ ಪ್ರತಿಕ್ರಿಯಿಸಿರೋ ಸಿಟಿ ರವಿ, ಇವರು ತಿಂಡಿ ತಿನ್ನೋದೇ ದೊಡ್ಡ ವಿಷಯ ಆಗಿದೆ ಅಂತ ಗರಂ ಆಗಿದ್ದಾರೆ. ಮನೇಲಿ ಇವ್ರು ತಿಂಡಿ ತಿನ್ನೋದು, ಇವ್ರ ಮನೇಲಿ ಅವ್ರು ತಿಂಡಿ ತಿನ್ನೋದೇ ದೊಡ್ಡ ಸಂಗತಿಯಾಗಿದೆ. ಚರ್ಚೆ ಆಗಬೇಕಾಗಿದ್ದು ರೈತರ ಆತ್ಮಹತ್ಯೆ, ಚರ್ಚೆ ಆಗಬೇಕಾಗಿದ್ದು ಸರ್ಕಾರಿ ನೌಕರರ ಆತ್ಮಹತ್ಯೆ. ಅದೊಂದು ರೀತಿಯಲ್ಲಿ ಸರ್ಕಾರಿ ನಿರ್ಲಕ್ಷ್ಯದ ಕೊಲೆ. ಇದು ಚರ್ಚೆ ಆಗಬೇಕಿತ್ತು. ಅದು ರಾಷ್ಟ್ರೀಯ ವಿಷಯನ ಅಥವಾ ರಾಜ್ಯದ ಸಮಸ್ಯೆನಾ? ಇವ್ರ ಮನೆಗೆ ಅವ್ರು ತಿಂಡಿ ತಿನ್ನೋದು ವಿಷಯಾಂತರ ಆಗೋದು ಬೇಡ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ. ಅವ್ರ ಮನೆಗೆ ಇವ್ರು ತಿಂಡಿ ತಿನ್ನೋದು, ಇವ್ರ ಮನೆಗೆ ಅವ್ರು ತಿಂಡಿ ತಿನ್ನೋದು, ಯಾವ ಬಟ್ಟೆ ಹಾಕಿದ್ರು ಅನ್ನೋದು ಚರ್ಚೆ ವಿಷಯ ಆಗಬಾರ್ದು. ಜನರ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ. ಸಂಖ್ಯಾಬಲ ಕಾಂಗ್ರೆಸ್ ಪಾರ್ಟಿ. ಇವತ್ತು ಚುನಾವಣೆ ನಡೆದ್ರೂ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ. ಇದನ್ನು ಕಾಂಗ್ರೆಸ್ ಶಾಸಕರೇ ಹೇಳ್ತಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸರ್ಕಾರ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸ್ತೀವಿ. ಅವ್ರ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಜೆಡಿಎಸ್ ಟಾಂಗ್ ಕೊಟ್ಟಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಜೆಡಿಎಸ್ ಇಬ್ಬರು ಏನ್ ಮಾತನಾಡಿರಬಹುದು ಅಂತ ವ್ಯಂಗ್ಯ ಭರಿತವಾಗಿ ಬರ್ಕೊಂಡಿದೆ. ಇಬ್ಬರ ಸಂಭಾಷಣೆ ಕಮಿಷನ್, ಸಿಎಂ ಪಟ್ಟ ಕೊಟ್ಟ ಮಾತಿನ ಕುರಿತು ನಡೆದಿದೆ ಅಂತ ಜೆಡಿಎಸ್ ವ್ಯಂಗ್ಯವಾಡಿದೆ. ಇತ್ತೀಚೆಗೆ ದೆಹಲಿಗೆ ಹೋಗಿದ್ದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಇನ್ನೊಂದು ವಾರ ಬಿಟ್ಟು ಎಲ್ಲ ಹೇಳ್ತೇನೆ, ದೆಹಲಿಗೆ ಹೋಗಿದ್ದು ನಿಜ, ಏನಾಯ್ತು, ಏನ್ ಮಾತಾಡಿದ್ವಿ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ವಾರ ಬಿಟ್ಟು ಹೇಳ್ತೇನೆಲ್ಲ, ಹೋಗಿದ್ದು ಕರೆ, ಸುಳ್ಳೇನಿಲ್ಲ. ಏನು ವಿಷಯ ಒಂದೊಂದು ವಾರ ಏನು ಯಾವ್ದು ಒಂದು ಫುಲ್ ಸ್ಟಾಪ್ ಇಡ್ರಿ ಅಂತ ಹೋಗಿದ್ದಾನೆ. 5 ಸೇ ಎಸ್ ಅವ್ರ ನೋ ಏನು ಮಾತುಕತೆ ಐತಿ, 5 ಸೇ ಅದ್ರ ಬಗ್ಗೆ ಸವಿಸ್ತಾರವಾಗಿ ಇನ್ನೊಂದು ವಾರ ಬಿಟ್ಟು ನಿಮಗೆಲ್ಲ ಹೇಳೋದು. ಏನು ಉತ್ತರ ಸಿಗ್ತದೆ ಅವ್ರ ಕಡೆಯಿಂದ ನಿಮ್ಗೆ ಉತ್ತರ ಸಿಕ್ಕತ್ರ? ನಾವು ಬೇಕಾದ್ರೆ ಒಂದು ವಾರ ಬಿಟ್ಟು ಕೊಡ್ರಿ. ಅವ್ರ ಕಡೆಯಿಂದ ಏನು ಉತ್ತರ ಸಿಕ್ಕಿಲ್ಲ, ಬಟ್ ನಿನ್ನೆಯಿಂದ ಸ್ಟಾರ್ಟ್ ಆಗಿ.
ಸಿಎಂ ಸಿದ್ದರಾಮಯ್ಯ ಅಹಿಂದದ ಹೆಸರಲ್ಲಿ ಲಾಭ ಪಡೆದಿದ್ದಾರೆ ಅಂತ ಶಿರಸಿಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಆರೋಪಿಸಿದ್ದಾರೆ. ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು, ಕುರ್ಚಿ ಕದನದಿಂದ ಜನರ ಸಮಸ್ಯೆ ತಕ್ಷಣ ಬಗೆಹರಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ನಾರಾಯಣ ಗುರು ನಿಗಮಕ್ಕೆ ಅವತ್ತು ಮೀಸಲಾತಿ ಇಟ್ಟಿದ್ದರು. ಆದರೆ ಈ ಸರ್ಕಾರ ಬಂದು 2.5 ವರ್ಷ ಆದರೂ ಕೂಡ ಸಮಾಜದ ಯಾವುದೋ ಒಂದು ಚಿಂತನೆಯನ್ನೇ ಮಾಡಲಿಲ್ಲ. ಸಮಾಜಕ್ಕೆ ಯಾವುದೋ ಪೂರಕವಾಗಿ ಯಾವುದೋ ಕೆಲಸವನ್ನು ಮಾಡಿಕೊಡಲಿಲ್ಲ. ಅನ್ಯ ಮುಖ್ಯಮಂತ್ರಿಗಳು ಅಹಿಂಸದ ಹೆಸರಿನಲ್ಲಿ ಸಾಕಷ್ಟು ಅವರು ಬೆನಿಫಿಷರಿ ತಗೊಂಡಿದ್ದಾರೆ. ಕೊಟ್ಟ ಮಾತು ಪ್ರಕಾರ ಡೆಲ್ಲಿಯಲ್ಲಿ ಏನೇನು ಚರ್ಚೆ ಆಗಿದೆ ಅದೇ ಪ್ರಕಾರ DK ಶಿವಕುಮಾರ್ ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಒಂದಷ್ಟು ಜನರ ಅಭಿಪ್ರಾಯ ಇದೆ. ಡಿಕೆಶಿ ಸಿಎಂ ಆಗಲಿ ಅಂತ ಬೆಂಬಲಿಗರು ಪೂಜೆ ನೆರವೇರಿಸಿದ್ದಾರೆ. ಕನಕಪುರದಲ್ಲಿರೋ ಕೆಂಕೇರಮ್ಮ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇತ್ತ ಚಾಮರಾಜನಗರ ಜಿಲ್ಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಿಎಂ ಆಗಲಿ ಅಂತ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಪೂಜೆ ನೆರವೇರಿಸಿದ್ದಾರೆ. ಬೆಂಡರವಾಡಿ ಗ್ರಾಮದ ಸೂಲದ ಮಾರಮ್ಮ ದೇಗುಲದಲ್ಲಿ 101 ಈಡುಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲೂ ನಾಯಕತ್ವದ ಬಿಕ್ಕಟ್ಟು ಜೋರಾಗಿದೆ. ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬದಲಾವಣೆಗೆ ಬಿಜೆಪಿಯ ರೆಬೆಲ್ಸ್ ಟೀಮ್ ದೆಹಲಿ ಪರೇಡ್ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಮಹೇಶ್ ಕಮಟಳ್ಳಿ ಸೇರಿ ಪ್ರಮುಖ ನಾಯಕರು ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ರೆಬೆಲ್ಸ್ ಟೀಮ್ಗೆ ಸಾಥ್ ನೀಡೋಕೆ ಮಾಜಿ ಸಂಸದ GM ಸಿದ್ದೇಶ್ವರ್ ಹಾಗೂ ಶಾಸಕ BP ಹರೀಶ್ ದೆಹಲಿಯತ್ತ ಹೊರಟಿದ್ದಾರೆ. ಇನ್ನು ರೆಬೆಲ್ ನಾಯಕರು ದೆಹಲಿಗೆ ತೆರಳಿರೋ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದು, ದೆಹಲಿಗೆ ಯಾರು ಹೋಗಬಾರ್ದಾ, ನಾನು ಯತ್ನಾಳ್ ಅವರ ಮನೆಗೆ ಭೇಟಿ ಕೊಟ್ಟು ತಿಂಡಿ ಮಾಡಿ ಬರ್ತೀನಿ, ಇದೆಲ್ಲ ಬಂಡಾಯ ಅಲ್ಲ ಅಂತ ಹೇಳಿದ್ದಾರೆ. ನಾನು ಯತ್ನಾಳ್ ಅವ್ರ ಜೊತೆ ಅವ್ರ ಮನೆಗೆ ಅಲ್ಲಿ ಹೋದಾಗ ನಾನು ಹೋಗಿ ತಿಂಡಿ ತಿಂದು ಬರ್ತೀನಿ. ಈಗ ಮಹೇಶ್ ಅವರು ತಿಂಡಿ ಕೊಡ್ಸಿದ್ರಲ್ಲಪ್ಪ ಇವರು, ಬೇಡ ಅನ್ನಕತ್ತದ. ನಾನು ನಮ್ಮ ಪಾರ್ಟಿಯವ್ರಿಗೆ ಅವರು ಯತ್ನಾಳ್ ಅವರು ಈಗ ನಮ್ಮ ಪಕ್ಷ ಅಲ್ಲ, ಆದ್ರೂ ವಿಶ್ವಾಸದಿಂದ ಯಾರಾದ್ರೂ ಹೋದ್ರೆ ಏನು ತಪ್ಪಿಲ್ಲ. ಡೆಲ್ಲಿಗೆ ನಾನು ಹೋಗಲ್ವಾ, ವಿಜೇಂದ್ರ ಅವರು ಹೋಗಿ ಬಂದ್ರಲ್ಲ, ಇದು ಬಂಡಾಯ ಅಲ್ಲ. ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ಕೆಟ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ. ಸಣ್ಣ ಪುಟ್ಟ ವಿಷಯಗಳಿದ್ರೆ ಅವರವರು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ತಾರೆ. ಅವೇನು ದೊಡ್ಡ ವಿಷಯಗಳೇ ಅಲ್ಲ. ಅಧಿಕಾರ ಇದೆ ನಮ್ಮಲ್ಲಿ. ಮುಖ್ಯಮಂತ್ರಿ ನಾನಾಗ್ಬೇಕಂತ ಯಾರು ಹೇಳಿದ್ರು? ಬರಕೇಳಿ, ನಮ್ಮ ಹತ್ರ ಬರಕೇಳಿ ಯಾರು ರಾಜ್ಯಾಧ್ಯಕ್ಷ ಆಗಬೇಕು, ನಾವೆಲ್ಲ ಸೇರ್ಕೊಂಡು ಕುತ್ಕೊಂಡು ತೀರ್ಮಾನ ಮಾಡಿ ನಾವು ರೆಕಮೆಂಡ್ ಮಾಡ್ತೀವಿ. ಬರಕೇಳಿ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪಗೆ ಸುಪ್ರೀಂ ಕೋರ್ಟ್ನಿಂದ ಬೇಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಯಡಿಯೂರಪ್ಪ ಮತ್ತು 4 ಸುಪ್ರೀಂ ಮೊರೆ ಹೋಗಿದ್ರು. ಇವತ್ತು CJI ಸೂರ್ಯಕಾಂತ್ ನೇತೃತ್ವದ 3 ಸದಸ್ಯ ಪೀಠ ವಿಚಾರಣೆ ನಡೆಸಿ ಪೋಕ್ಸೋ ಕೋರ್ಟ್ನ ವಿಚಾರಣೆಗೆ ತಡೆ ಕೊಟ್ಟಿದೆ. ನಿನ್ನೆ ಮೈಸೂರಿನಲ್ಲಿ ಮಾಜಿ ಶಾಸಕ RV ದೇವರಾಜ್ ಹೃದಯಾಘಾತದಿಂದ ನಿಧನ ಹೊಂದಿದ್ರು. ಇನ್ನು KR ಮಾರ್ಕೆಟ್ ಬಳಿಯ ದೇವರಾಜ್ ನಿವಾಸಕ್ಕೆ ಪಾರ್ಥಿವ ಶರೀರ ತರಲಾಗಿದೆ. RVD ನಿವಾಸದಲ್ಲೇ ದೇವರಾಜ್ ಅಭಿಮಾನಿಗಳು ಮೃತದೇಹದ ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ. ನಾಳೆ ಕನಕಪುರ ರಸ್ತೆ ಬಳಿ ಇರುವಂತಹ RV ದೇವರಾಜ್ ಒಡೆತನದ ಜಮೀನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇನ್ನು ದೇವರಾಜ್ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ದೇವರಾಜ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆಗಿದ್ರು. ಅವರ ಅಗಲಿಕೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಿದ್ದಾರೆ. RV ದೇವರಾಜ್ ಅವರು MLA ಆಗಿದ್ದವರು, MLC ಆಗಿದ್ದವರು. ಅವರು ನಿಧನ ಆಗಿರ್ತಕ್ಕಂಥದ್ದು ಬಹಳ ದುಃಖದ ವಿಚಾರ. ಅವರಿಗೆ ಸುಮಾರು 67 ವರ್ಷ ಆಗಿತ್ತು. ಪಾಪ ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಹೋಗ್ತಾ ಇದ್ರು. ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಹೃದಯಾಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. RV ದೇವರಾಜ್ ಅವರು ಭಾಳ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಸೇವಾದಳದ ಬೆಂಗಳೂರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ಶಾಸಕರಾಗಿದ್ದರು 89ರಲ್ಲಿ. ಅದಾದಮೇಲೆ KSRTC ಚೇರ್ಮನ್ರಾಗಿದ್ದರು. ಅವರ ಸೀಟನ್ನು SM ಕೃಷ್ಣ ಅವ್ರಿಗೆ ಬಿಟ್ಕೊಟ್ಟಿದ್ರು. ಅದಾದಮೇಲೆ MLC ಕೂಡ ಆಗಿದ್ದರು. ಭಾಳ 2 ಬಾರಿ ಅವರು ಚೇರ್ಮನ್ರು ಕೂಡ KSRTCಲಿ ಕೆಲಸವನ್ನು ಮಾಡಿದ್ದಾರೆ. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಮ್ಮ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ.
ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ದತ್ತ ಜಯಂತಿ, ಮಾತೆ ಅನಸೂಯ ದೇವಿ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆ ಕೈಗೊಳ್ಳಲಾಗಿದೆ. ಮಹಿಳೆಯರಿಂದ ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ದು ಸಾವಿರಾರು ಮಹಿಳೆಯರು ಭಾಗಿಯಾಗಿದ್ದಾರೆ. ಸಂಕೀರ್ತನ ಯಾತ್ರೆ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತ ಯಾವತ್ತೂ ಯಾವ ದೇಶದ ಮೇಲೂ ದಂಡೆತ್ತಿ ಹೋಗಿಲ್ಲ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಬೇಲೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಅವರು, ಈ ಸರ್ಕಾರ ಶಾಂತಿ ಬಗ್ಗೆ ನಮಗೆ ಉಪದೇಶ ಹೇಳೋದು ಬೇಡ ಅಂತ ಹೇಳಿದ್ರು. ಹಿಂದೂ ಯಾರ ಗೋಜಿಗೆ ಹೋಗಲ್ಲ, ಆದರೆ ಕೆಣಕಿದ್ರೆ ಬಿಡೋದಿಲ್ಲ. ಬಾಬಾ ಬುಡನ್ಗಿರಿ ದರ್ಗಾವನ್ನ ಶಿಫ್ಟ್ ಮಾಡಿಕೊಳ್ಳಲಿ ಅಂತ ಹೇಳಿದ್ದಾರೆ. ನಮ್ಮ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನಿಂದ ಹಿಡಿದು ಎಲ್ಲಾ ಕೋರ್ಟ್ಗಳು ನಮ್ಮ ಪರವಾಗಿ ಹೇಳಿಕೆಯನ್ನು ಕೊಟ್ಟು ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ. ನಾನು ಹೇಳೋದು ಈ ಶಾಖಾದ್ರಿ ಕುಟುಂಬಕ್ಕೆ, ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ನೀವು ಸೌಹಾರ್ದಯುತವಾಗಿರ್ಬೇಕಾದ್ರೆ, ಅಣ್ಣ ತಮ್ಮಂದ್ರಾಗಿರ್ಬೇಕಾದ್ರೆ, ಶಾಂತಿಯಿಂದ ಇರಬೇಕಾದ್ರೆ, ಗಲಭೆ ರಹಿತವಾಗಿರ್ಬೇಕಾದ್ರೆ ನೀವು ನಾಗೇನಹಳ್ಳಿಗೆ ಎಲ್ಲ ಶಿಫ್ಟ್ ಮಾಡ್ಕೊಳ್ಳಿ. ನಿಮ್ದು ಗೋರಿಗಳು ಏನೇನಿದಾವೆ ಎಲ್ಲವನ್ನೂ ತಗೊಂಡು ಹೋಗಿ ನಮಗೆ ಇದನ್ನ ದತ್ತ ಪೀಠ, ಹಿಂದೂಗಳ ಪೀಠಕ್ಕೆ ಒಪ್ಪಿಸಿದ್ರೆ ಆವಾಗ ಸೌಹಾರ್ದ ಇರುತ್ತೆ, ಶಾಂತಿ ಇರುತ್ತೆ, ಆನಂದವಾಗಿರ್ತೀವಿ ನಾವು. ಇಲ್ಲಾದ್ರೆ ಬಹಳ ಕಠಿಣ ಇದೆ. ದಿತ್ವಾ ಚಂಡಮಾರುತದಿಂದ ಉಂಟಾದ ಪ್ರವಾಹ ಪೀಡಿತ ಶ್ರೀಲಂಕಾಗೆ ಪಾಕ್ ನೆರವು ನೀಡಿತ್ತು. ಆದರೆ ತಾನು ನೀಡಿದ ನೆರವಿನಲ್ಲೂ ಕಳ್ಳಾಟ ಬೆಳಕಿಗೆ ಬಂದಿದೆ. ಶ್ರೀಲಂಕಾಕ್ಕೆ ಕಳಿಸಲಾದ ವೈದ್ಯಕೀಯ ಸರಬರಾಜು, ಆಹಾರ ಪ್ಯಾಕೆಟ್ ಮತ್ತು ಅಗತ್ಯ ವಸ್ತುಗಳು ಸೇರಿದಂತೆ ನೆರವಿನ ಸಾಗಣೆಯಲ್ಲಿ ಅವಧಿ ಮೀರಿದ ವಸ್ತುಗಳು ಇರೋದು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವರ್ತನೆ ಟೀಕೆಗೆ ಗುರಿಯಾಗಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ, ಬೆಳೆಹಾನಿ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಧಾರವಾಡದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಿದೆ. ಕಲಾಭವನದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ಜಿಲ್ಲೆಯ ವಿವಿಧ ಭಾಗಗಳಿಂದ ರೈತರು ಆಗಮಿಸಿದ್ದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮಳೆಯಿಂದ ಬೆಳೆ ಹಾನಿಯಾಗಿರುವ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಿಲ್ಲ. ಜೊತೆಗೆ ಮೆಕ್ಕೆಜೋಳಕ್ಕೂ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ನೀಡಿಲ್ಲ ಅಂತ ಬಿಜೆಪಿ ಆರೋಪಿಸಿದೆ. ಇವತ್ತು ಹಾಸನದ ಡಿಸಿ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರಾದ ಎಚ್.ಕೆ. ಸುರೇಶ್, ಸಿಮೆಂಟ್ ಮಂಜು, ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು. ಸರ್ಕಾರ ಶೀಘ್ರವೇ ರೈತರ ನೆರವಿಗೆ ಧಾವಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಮಂಡ್ಯದಲ್ಲಿಯೂ ಪ್ರತಿಭಟನೆ ನಡೆಸಲಾಯಿತು. ಖರೀದಿ ಕೇಂದ್ರಗಳನ್ನು ತೆರೆಯುವಂತೆ ಆಗ್ರಹಿಸಿ ಸಂಜೆ ವೃತ್ತದಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಎತ್ತಿನ ಗಾಡಿ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಖರೀದಿ ಕೇಂದ್ರ ತೆರೆಯುವಲ್ಲಿ ವಿಫಲ, ರೈತರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ, ನಾಟಿ ಕೋಳಿ ತಿಂದು ಎಂಜಾಯ್ ಮಾಡುತ್ತಿರೋ ಸಿದ್ದರಾಮಯ್ಯ ಅಂತ ಬಿಜೆಪಿ ಮುಖಂಡರು ವ್ಯಂಗ್ಯವಾಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಮಂಡ್ಯ ಡಿಸಿ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿ ಹೈಡ್ರಾಮಾ ಮಾಡಿದ್ರು. ಬ್ಯಾರಿಕೇಡ್ ತಳ್ಳಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಒತ್ತಾಯಿಸಿ ಬೀದರ್ನಲ್ಲಿ ಬಿಜೆಪಿಯ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳೆ ಪರಿಹಾರ ವಿತರಣೆ ವಿಳಂಬ, ಕಿಸಾನ್ ಸಮ್ಮಾನ್ ಜೊತೆಗೆ ಯೋಜನೆ ಹಣ ಜಮೆ, ವಿದ್ಯಾನಿಧಿ ಬಂದ್ ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಬಿಜೆಪಿಯ ನಾಯಕರು ಹೋರಾಟ ನಡೆಸುತ್ತಿದ್ದಾರೆ. ನಗರದ ಗಾಂಧಿಗಂಜ್ ವೃತ್ತದಿಂದ ಕೃಷಿ ಇಲಾಖೆ ಕಚೇರಿವರೆಗೆ ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದರು. ಈ ವೇಳೆ ಭಾರೀ ಹೈಡ್ರಾಮವೇ ನಡೆಯಿತು. ಅತಿವೃಷ್ಟಿಯಿಂದ ಕಂಗಾಲಾಗಿದ್ದ ಕಲಬುರಗಿ ಜಿಲ್ಲೆಯ ರೈತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅತಿವೃಷ್ಟಿಯಿಂದ ಬೆಳೆ ಕಳ್ಕೊಂಡ ರೈತರಿಗೆ ಸರಿಯಾದ ಪರಿಹಾರ ಸಿಗದೆ ಸಮಸ್ಯೆ ಎದುರಿಸುತ್ತಿದ್ದಾರೆ. ಪ್ರತಿ ಹೆಕ್ಟೇರ್ ಒಣ ಬೇಸಾಯಕ್ಕೆ 17,000, ನೀರಾವರಿಗೆ 22,500 ಹಾಗೂ ಬಹುವಾರ್ಷಿಕ ಬೆಳೆಗೆ 31,000 ಪರಿಹಾರ ಕೊಡುವುದಾಗಿ ಸರ್ಕಾರ ಘೋಷಿಸಿತ್ತು. ಈ ಹಿನ್ನೆಲೆ 4,17,000 ರೈತರು ಬೆಳೆ ಪರಿಹಾರಕ್ಕಾಗಿ ನೋಂದಣಿ ಮಾಡಿಸಿಕೊಂಡಿದ್ದರು. ಇದರಲ್ಲಿ 12,313 ರೈತರಿಗೆ ಇನ್ನೂ ಪರಿಹಾರದ ಹಣ ಸಿಗದೆ ಪರದಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿಯಲ್ಲಿ ಜಿಬಿಐಟಿ ಯೋಜನೆ ವಿಚಾರವಾಗಿ ಬಿಜೆಪಿ ರೈತ ಮೋರ್ಚಾ ಹಾಗೂ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಡದಿಯ ಭೈರಮಂಗಲ ಸರ್ಕಲ್ನಿಂದ ಭೈರಮಂಗಲ ಗ್ರಾಮದವರೆಗೆ ಪಾದಯಾತ್ರೆಯನ್ನು ಮಾಡಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಕೈಬಿಡಬೇಕು, ಇಲ್ಲವಾದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು.
ರಸ್ತೆಯಲ್ಲಿ ಬಿದ್ದಿದ್ದ ನಾಡ ಬಾಂಬ್ ಮೇಲೆ ಕೆಎಸ್ಆರ್ಟಿಸಿ ಬಸ್ ಸಂಚರಿಸಿದೆ. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಹಿರೇಕವಲತ್ತಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಈ ಘಟನೆ ನಡೆದಿದ್ದು, ಮುಡಾಬಾ ಸಿದ್ದಾಪುರದಿಂದ ಶಿಕಾರಿಪುರಕ್ಕೆ ಬರ್ತಾ ಇದ್ದ ಬಸ್ನ ಹಿಂಬದಿ ಟೈರ್ಗೆ ನಾಡ ಬಾಂಬ್ ಸಿಕ್ಕಾಕೊಂಡು ಸ್ಫೋಟವಾಗಿದೆ. ಸ್ಫೋಟದ ಸದ್ದು ಕೇಳಿ ಚಾಲಕ ಬಸ್ ನಿಲ್ಲಿಸಿದ್ದಾರೆ. ಪರಿಶೀಲನೆ ಮಾಡಿದಾಗ ನಾಡ ಬಾಂಬ್ ಸ್ಫೋಟಗೊಂಡಿರುವುದು ಬೆಳಕಿಗೆ ಬಂದಿದೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಕೊಪ್ಪಳದ ಅಂಜನಾದ್ರಿಯಲ್ಲಿ ಹನುಮ ಮಾಲೆ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಅಂಜನಾದ್ರಿಯಲ್ಲಿನ ಕಲಾಕೃತಿಯೊಂದು ಎಲ್ಲರ ಗಮನ ಸೆಳೆದಿದೆ. ಹುಸೇನಿ ಕೊರವಿ ಅನ್ನೋರು ಒಂದೇ ಬಾಳೆ ದಿಂಡಿನಲ್ಲಿ 24 ತೆಂಗಿನ ಗರಿಗಳಿಂದ ಗಣೇಶ ಮೂರ್ತಿಯನ್ನು ರಚನೆ ಮಾಡಿದ್ದಾರೆ. ಈ ಕಲಾಕೃತಿ ದೇವಸ್ಥಾನದ ಮುಂಭಾಗದಲ್ಲಿ ಜನರ ಗಮನ ಸೆಳೀತಾ ಇದೆ. ಮಹಾರಾಷ್ಟ್ರದ ಅಹಲ್ಯಾನಗರ ಮೂಲದ ವೇದಮೂರ್ತಿ ದೇವವ್ರತ ಮಹೇಶ್ ರೇಖೆ ಅನ್ನೋರು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ವೇದ ಪರಂಪರೆಯಲ್ಲೇ ಅತ್ಯಂತ ಕಠಿಣ ಅಂತ ಪರಿಗಣಿಸಲಾದ ದಂಡಕ್ರಮ ಪಾರಾಯಣವನ್ನು ಪೂರ್ಣಗೊಳಿಸಿದ್ದಾರೆ. ಶುಕ್ಲ ಯಜುರ್ವೇದದ ಮಾಧ್ಯಂದಿನ ಶಾಖೆಯ ದಂಡಕ್ರಮ ಪಾರಾಯಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಕಂಠಪಾಠದ ಮೂಲಕ ದಂಡಕ್ರಮ ಪಾರಾಯಣವನ್ನು ಮಹೇಶ್ ರೇಖೆ ಮಾಡಿದ್ದಾರೆ. ಇನ್ನು ದಂಡಕ್ರಮ ಪಾರಾಯಣ ದೇವವ್ರತ ಮಹೇಶ್ ರೇಖೆಗೆ ವಾರಣಾಸಿಯಲ್ಲಿ ದಂಡಕ್ರಮ ವಿಕ್ರಮಾದಿತ್ಯ ಅಂತ ಹೇಳಿ ಬಿರುದು ನೀಡಿ ಸನ್ಮಾನಿಸಲಾಯಿತು. ಇನ್ನು ವೇದಮೂರ್ತಿ ದೇವವ್ರತ ಮಹೇಶ್ ರೇಖೆಯ ಸಾಧನೆಯನ್ನ ಪ್ರಧಾನಿ ನರೇಂದ್ರ ಮೋದಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೊಂಡಾಡಿದ್ದಾರೆ.